ನಮ್ಮ ಸಮಾಜದಲ್ಲಿ ಸಾಧಕರನ್ನ ಗೌರವಿಸೋಕ್ಕೆ, ಅವರ ಸಾಧನೆಗೆ ಪ್ರೋತ್ಸಾಹ ನೀಡೋಕ್ಕೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಬಹುಮಾನ, ಬಿರುದು, ಪದಕ, ಹೀಗೆ ಅನೇಕ ರೀತಿ ರಿವಾಜುಗಳಿದೆ. ಪ್ರಶಸ್ತಿಗಳು ಬರ್ತಿದ್ದಾಗೆ ಒಬ್ಬ ವ್ಯಕ್ತಿಯ ಗೌರವ, ವರ್ಚಸ್ಸು, ಘನತೆ ಎಲ್ಲ ಹೆಚ್ಚಾಗುತ್ತೆ ಅಂತ ಅನೇಕರು ಭಾವಿಸ್ತಾರೆ. ಆದರೆ ಕೆಲವರಿಗೆ ಪ್ರಶಸ್ತಿ ಸಿಕ್ಕಾಗ ಆ ಪ್ರಶಸ್ತಿಯ ವರ್ಚಸ್ಸೇ ಹೆಚ್ಚಾಗುತ್ತೆ. ಅದೇ ರೀತಿ ಇವತ್ತು ಬರೋ ಸಾಧಕರಿಂದ ಈ ಸೀಟಿನ ವರ್ಚಸ್ಸೇ ಹೆಚ್ಚಾಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತಿನ ನಮ್ಮ ಸಾಧಕರು ಕರ್ನಾಟಕದ ದೈತ್ಯ ಶಕ್ತಿ. 7 ತಾಲೂಕಿನ ಜಿಲ್ಲೆ ಮಂಡ್ಯ ಅನ್ನೋ 7 ಸುತ್ತಿನ ಕೋಟೆಗೆ ಇವರೇ ಎಂಟದೆ ಬಂಟ. ಕನ್ನಡ ಚಿತ್ರರಂಗದ ವೀರ ಪರಂಪರೆಯಲ್ಲಿ ಇವರು ಸೋಲಿಲ್ಲದ ಸರದಾರ. ಕಷ್ಟ ಅಂತ ಬರೋರ ಪಾರಿಗೆ ಕಲಿಯುಗ ಕರ್ಣ, ಇಷ್ಟ ಅಂತ ಬರೋರಿಗೆ ನಮ್ಮೂರ ಹಮ್ಮೀರ. ಇವರು ವರನಟರಿಗೆ ಒಡ ಹುಟ್ಟಿದವರು, ಸಾಹಸ ಸಿಂಹರ ಕುಚ್ಚುಕು ಅನ್ನಿಸಿದ ದಿಗ್ಗಜರು, ಧೀಮಂತ ವ್ಯಕ್ತಿತ್ವದ ಜೀವಂತ ದಂತ ಕತೆ. ಲೆಟ್ಸ್ ವೆಲ್ಕಮ್ ದಿ ಒನ್ ಅಂಡ್ ದಿ ಓನ್ಲಿ ಮಂಡ್ಯದ ಗಂಡು, ರಿಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್. Thank you, sir. Thank you, sir. Thank you, sir. Thank you, sir. Sir, first of all, a big thank you, sir. ನಾವು ಈ ಸೀಸನ್ 2 ಶುರು ಮಾಡಿದಾಗ ಈ ಚೇರಲ್ಲಿ ಯಾರನ್ನ ಕೂರಿಸ್ಬೇಕು ಅಂತ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಕೇಳಿದಾಗ ಸರ್, ಮ್ಯಾಕ್ಸಿಮಮ್ ವೋಟ್ಸು ಎಲ್ಲರೂ ಆಸೆ ಪಟ್ಟಿದ್ದು ಅಂಬರೀಷ್ ಅಣ್ಣ ನೀವು ಕರೆಸಲೇಬೇಕು ಅಂತ. ಸೊ ವಿ ಆರ್ ಸೋ ಆನರ್ಡ್ ಟು ಹ್ಯಾವ್ ಯು ಆನ್ ದಿಸ್ ಚೇರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಶುರು ಮಾಡೋಣ. ಇವರು ಶ್ರೀ ಮಳವಳ್ಳಿ ಹುಚ್ಚೇಗೌಡರ ಅಮರನಾಥ್. ಜನರಿಗೆ ಆಪ್ತರಾಗಿರೋದು ರೆಬಲ್ ಸ್ಟಾರ್ ಅಂಬರೀಷ್ ಅಂತಾನೆ. ಮೇ 29, 1952 ಜನನ. ಮಂಡ್ಯ ಜಿಲ್ಲೆಯ ದೊಡ್ಡ ಅರಸಿನಕೆರೆ ಇವರ ಹುಟ್ಟೂರು. ತಂದೆ ಹುಚ್ಚೇಗೌಡ, ತಾಯಿ ಪದ್ಮಮ್ಮ. ಒಟ್ಟು 7 ಜನ ಮಕ್ಕಳಲ್ಲಿ 6ನೇ ಪುತ್ರ ನಮ್ಮ ಅಂಬರೀಷ್ ಅವರು. ಸಂಗೀತ ಕ್ಷೇತ್ರದ ದಂತಕತೆ ಪಿಟೀಲ್ ಚೌಡಯ್ಯ ಅವರು ಇವರ ತಾತ ಅವರು. ಖ್ಯಾತ ತಾರೆ ಶ್ರೀಮತಿ ಸುಮಲತಾ ಅವರು ಇವರ ಧರ್ಮಪತ್ನಿ, ಹಾಗೂ ಅಭಿಷೇಕ್ ಇವರ ಏಕೈಕ ಪುತ್ರ. 1972 ನಾಗರಹಾವು ಚಿತ್ರದಿಂದ ಇವರ ಸಿನಿ ಜೀವನ ಪ್ರಾರಂಭ ಆಯಿತು. 44 ವರ್ಷಗಳ ಈ ದೀರ್ಘ ಪ್ರಯಾಣದಲ್ಲಿ ಸುಮಾರು 216 ಚಿತ್ರಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಎಲ್ಲಾ ಭಾಷೆಯಲ್ಲೂ ಅಂಬರೀಷ್ ಅವರು ಅಭಿನಯಿಸಿದ್ದಾರೆ. ಇವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, NTR ರಾಷ್ಟ್ರ ಪ್ರಶಸ್ತಿ, ಆಂಧ್ರ ಸರ್ಕಾರದ ಪ್ರತಿಷ್ಠಿತ ನಂದಿ ಪ್ರಶಸ್ತಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಸೈಮಾ ಪ್ರಶಸ್ತಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಂದ ಡಾಕ್ಟರೇಟ್ ಪದವಿ, ಹೀಗೆ ಹಲವಾರು ಪ್ರಶಸ್ತಿಗಳು, ಗೌರವಗಳು ಎಲ್ಲವೂ ಇವರ ಮಡಿಗೆ ಏರಿದೆ. ಸಚ್ ಅ ಗ್ರೇಟ್ ಮ್ಯಾನ್. ಸಿನಿ ರಂಗದಲ್ಲಿ ಇಷ್ಟು ಯಶಸ್ಸನ್ನ ನೋಡಿದ ಇವರು ಆನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ರಾಜ್ಯ ಮಟ್ಟದಲ್ಲಿ MLA ಆಗಿ, ಸಚಿವರಾಗಿ, ರಾಷ್ಟ್ರ ಮಟ್ಟದಲ್ಲಿ MP ಆಗಿ, ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಪ್ರಸ್ತುತ ಇವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಸಚಿವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್. ಈ ವಿಷಯಗಳೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಆದರೆ ಇದಕ್ಕೂ ಮೀರಿ ಅಂಬರೀಷ್ ಸಾರ್ ಅವರ ರೆಬಲ್ ಜೀವನದ ಬಗ್ಗೆ ಅನೇಕ ವಿಚಾರಗಳು ಎಲ್ರಿಗೂ ಗೊತ್ತಿಲ್ಲ. ಅದು ಇವತ್ತು ನಮ್ಮ ಶೋ ಮೂಲಕ ಈಡೇರುತ್ತೆ ಅನ್ಕೊಂಡಿದ್ದೀವಿ. ಓವರ್ ಟು ಯು ಸರ್. ಸರ್, ನಿಮ್ಮ ಈ ಸುದೀರ್ಘ ಪಯಣನ ಒಂದ್ಸಲ ರಿವೈಂಡ್ ಮಾಡಿ ನೋಡೋಣ ಸರ್. ಆರ್ ಯು ರೆಡಿ ಸರ್? ಎಸ್ ರೈಟ್ ಸರ್. 1952 ಆಗ ಇನ್ನೂ ಕರ್ನಾಟಕನೇ ಹುಟ್ಟಲಿಲ್ಲ. ನಮ್ಮೂರನ್ನ ಇನ್ನು ಮೈಸೂರು ಸಂಸ್ಥಾನ ಅಂತ ಕರಿತಾ ಇದ್ವಿ. ಮೈಸೂರು ಅರಮನೆಯಲ್ಲಿ ಜಯಚಾಮರಾಜ ಒಡೆಯರ್ ಅವರು ಇನ್ನೂ ದರ್ಬಾರ್ ನಡೆಸ್ತಾ ಇದ್ರು. ಆ ಕಾಲ ನೀವು ಹುಟ್ಟಿದ ಕಾಲ. ಅಂತ ಕಾಲದಲ್ಲಿ ಸರ್ ಕನ್ನಡನಲ್ಲಿ ಒಬ್ಬ ಯುವರಾಜನಂತೆ ನಿಮ್ಮ ಜನನ ಆಯ್ತು. ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಹುಟ್ಟಿನ ದಿನಗಳು ಏನಾದ್ರು ನೆನಪಿದೆಯಾ ಸರ್?
ಚೈಲ್ಡ್ಹುಡ್ ಚೆನ್ನಾಗಿತ್ತು, ಕಾಲೇಜ್ ಬಂದ್ಮೇಲೆ ಏನು ತೋರಿಸ್ಬೇಡಿ. ಎಲ್ಲ ತೋರಿಸಿ ಸರ್, ಎಲ್ಲ ತಂದ್ಬಿಟ್ಟಿದೀವಿ ಸರ್, ಎಲ್ಲ ರೆಡಿ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿ ಸರ್. ನಾನು ಮಾತ್ರ ಗವರ್ಮೆಂಟ್ ಸ್ಕೂಲಲ್ಲಿ ಓದ್ದವನು. ಆಮೇಲೆ ಶಾರದಾ ವಿಲಾಸ್ ಕಾಲೇಜ್ ಹೈಸ್ಕೂಲ್ಗೆ ಹೋದೆ. ಅಲ್ಲಿಂದ ಶಾರದಾ ವಿಲಾಸ್ ಕಾಲೇಜಿಗೆ ಸೇರ್ಕೊಂಡೆ. ಕಾಲೇಜ್ ಪ್ರಿಮಿಸಸ್ಗೆ ಹೋಗುವೆ, ಕ್ಲಾಸ್ ರೂಮ್ಗೆ ಹೋಗ್ತಿರಲಿಲ್ಲ. ನಿಮ್ಮ ಬ್ರದರ್ಸ್ ಅಲ್ಲಿ ಒಬ್ರು ಬಂದಿದ್ದಾರೆ, ಇವರೇನ ಹರೀಶ್ ನೋಡ್ಬೇಕು ನೀವು. ಅಂಬರೀಶ್ ಸರ್ ಬ್ರದರ್ ಹರೀಶ್ ಅವ್ರು ಬಂದಿದ್ದಾರೆ. ಹೇಳಿ ಸರ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳ್ತಾ ಇದ್ರು. ಅವನು ಭಾಳ ತುಂಟ. ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ರೆ ಅವ್ನು ಔಟ್ ಆಗ್ಬಿಟ್ರೆ ವಿಕೆಟು ಬ್ಯಾಟೆ ಎತ್ಕೊಂಡು ಹೊಟ್ಟೋಗ್ಬಿಡೋನು, ಔಟ್ ಅಲ್ಲ ಅಂತ. ಬಾವಿಗೆ ₹1 ಹಾಕ್ಬಿಟ್ಟು ಎತ್ಕೊಂಡ್ರು ಎತ್ಕೊಂಡ್ಬಿಡೋನು. ಅಷ್ಟು ಧೈರ್ಯಶಾಲಿ ಮಾತ್ರ ಸಣ್ಣ ವಯಸ್ಸಿಂದಾನು. ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ನೇಚರು ನಿಮ್ಮ ಬ್ರದರ್ಸ್ ನೇಚರ್ ಎಲ್ಲ ಒಂದೇ ತರ ಬೇರೆ ಬೇರೆ ತರ ಇದ್ರು ಅನ್ಸ್ತಾ ಅವರು? ಬೇರೆ ಬೇರೆ, ಬಹಳ ಡಿಸಿಪ್ಲಿನ್ ಅಂತ ಅವರು, ಬಹಳ ಇದಂತೆ. ಇವನು ಆನಂದನು ಸ್ವಲ್ಪ ಹಂಗಂಗೇನೆ. ದೊಡ್ಡವನು ಬಹಳ ಕೋಪಿಷ್ಟ. ಎದುರೋರು ಮನೆಯೇ ಸೈಲೆಂಟ್. ಅವ್ನು ಬಂದ್ಬಿಟ್ಟ. ಕಡೆಗೆ ಒಂದಿನ ಏನ್ ಮಾಡ್ದ, ಅವನು ನನಗೆ KRS ಅಲ್ಲಿ ಇಂಜಿನಿಯರ್ ಆಗಿದ್ದ, 21 ಟರ್ಲಿನ್ ಪ್ಯಾಂಟು, ಟರ್ಲಿನ್ ಶರ್ಟ್ಸ್ ತಂದು ಕೊಟ್ಬಿಟ್ಟ. ಸಂಡೇ ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಆಡಬೇಕು. ಇವನು ಏನಯ್ಯ ಅದು 21, ಅವಾಗೆಲ್ಲ ಇದ್ಲು. ಹೌದು, ಅದು ಸ್ವಲ್ಪ ಟರ್ಲಿನ್ ಅಂದ್ರೆ ಸುಟ್ಟೋಗ್ಬಿಡುತ್ತೆ. ಆ ಊರು ಅಲ್ಲೋಗಿ ಲ್ಯಾಂಡ್ರಿ, ಅಂಬಿಕಾ ಲ್ಯಾಂಡ್ರಿ ಇತ್ತು. ಆ ಲ್ಯಾಂಡ್ರಿಗೆ ಹೋಗಿ ಕೂತ್ಕೊಂಡು, ಲೋ ಹುಷಾರೋ ನನ್ನ ಮಗನೇ, ಅವ್ರಿಗೆ ನಂಬ್ಕೊಂಡ್ರೆ ಹೆದರಿಕೆ, ನಮ್ಮ ಇಲ್ಲಿ ಮನೇಲಿ ಹೆದರಿಕೆ. ಅವನಿಗೆ ಏಯ್ ಹುಷಾರು, ಕಾವಾದ ತಕ್ಷಣ ಕಮ್ಮಿ ಮಾಡು ಅಂತ ಹೇಳಿ 2 ಗಂಟೆ 3 ಗಂಟೆ ತನಕ ಕಾದ ಐರನ್ ಮಾಡಿಸಿ ಹೆಂಗೆ ಒತ್ಕೊಂಬಂದೆ. ನಮ್ಮ ಅಣ್ಣ ಇದ್ದವನು ಇಷ್ಟೊತ್ತಾಗ ಎಲ್ಲೋಗಿದೆ ಅಂತ ಒಂದು ಪ್ಯಾಟ್ ಅಂತ ಹೊಡೆದ. ಹಿಂಗೆ ಕೈಲಿತ್ತು, ತೂದ್ ಬಿಸಾಕ್ದೆ. ನಿನ್ನ ಮನೆ ಜವಾನ ಅಲ್ಲ, ಹೋಗಿ ಮಾಡಿಸ್ಕೋಗ ಬೇರೆಯವ್ರ ಕೈಲಿ. ಅವನಿಗೆ ಫಸ್ಟ್ ರೆಬಲ್ ಆಗಿದೆ ನಾನು. ಅಲ್ಲಿ ರಿಬಲ್ ಸ್ಟಾರ್ ಅಲ್ಲೇ ಸ್ಟಾರ್ಟ್. ಇನ್ನು ಯಾರೋ ಅವ್ನ ಮುಂದೆ ಮಾತಾಡ್ತಿರ್ಲಿಲ್ಲ. ಸರಿ, ಅವನಿಗೆ ರೆಬಲ್ ಆಗಿದೆ ಅವತ್ತು. ಅವ್ನ ಮದುವೆಗೆ ಕರಿಬೇಕಾದ್ರೆ ನಾನು ಬರಲ್ಲ ಅಂತ, ಆಮೇಲೆ ಕರೆಯಿಲ್ಲ, ಬಾರೋ ಬಾರೋ ಅಂತ ಅವ್ನು ಮೋಟರ್ ಸೈಕಲ್ ಕರ್ಕೊಂಡು ಹೋದಲ್ಲ. ಮತ್ತೆ ನಿಮ್ಮ ಸಿಸ್ಟರ್ಸ್ ಜೊತೆ ಹೇಗಿದ್ರಿ ಸರ್? ನಿಮ್ಮ ಸಿಸ್ಟರ್ಸ್ ಹೇಗಿದ್ರು? ರಜನಿ ಅವರ ಪಾಪ ರಜನಿ ಚಿಕ್ಕಳ್ಬಿಡಿ. ಆಮೇಲೆ ರಾಧಾ, ರಾಧಾ ಅಂದ್ರೆ ನಮ್ಗೆ ಭಾರಿ ಇಷ್ಟ. ನಮ್ಗೆ ದುಡ್ಡು ಶಾರ್ಟ್ ಆದಾಗ ಓಡ್ಬಿಡೋದು ಅವಳ ಮನೆಗೆ. ಎಲ್ಲಿದ್ರೆ ಒಳಗೆ ಹೋದ್ರೆ ನಮ್ಗೆ ಒಂದು ₹100 ಕೊಟ್ಟು ಕಳ್ಸ್ಬಿಡೋಳು. ಆ ದುಡ್ಡುಗೋಸ್ಕರ ಹೋಗೋದು ಅವಳ ಮನೆಗೆ. ಸೊ ರಜನಿ ಅವ್ರ ರೀಸೆಂಟ್ ಯಾವಾಗ ನೋಡಿದ್ರಿ ಸರ್? ಮೊನ್ನೆ ಬಂದಿದ್ಲು, ಮನೆಗೆ ಬಂದು ಇವತ್ತು. ಬನ್ನಿ ಇಲ್ಲಿ ಸರ್. ಸಾರ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಗಿದ್ರು ಸಾರು ಅಂತ. ಸಾರು ನಾವು ತುಂಬಾ ಆತ್ಮೀಯವಾಗಿದ್ವಿ. ಕಾರಣ ನಮ್ಮಮ್ಮ ನಮ್ಮಣ್ಣ 3 ಜನ ನಾವು ಒಟ್ಟಿಗೆ ಇದ್ದಿದ್ದು. ಹಾಗೆ ನಮ್ಮ ತಂದೆಯ ಕಾಲಾನಂತರ ನಮ್ಮಣ್ಣ ನಮ್ಮಮ್ಮನ ಜವಾಬ್ದಾರಿನ ಪೂರ್ತ ವಹಿಸ್ಕೊಂಡು, ನನ್ನ ವಿದ್ಯಾಭ್ಯಾಸ, ನನ್ನ ಮದುವೆ ಎಲ್ಲವನ್ನ ವಹಿಸ್ಕೊಂಡು ಸಮರ್ಪಕವಾಗಿ ತುಂಬಾ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು. ಸರ್, ನಮ್ಮ ತಾಯಿಯವ್ರಿಗೆ ಒಂದು ಭಾಳ ನೋವಿತ್ತು. ನಮ್ಮ ತಾಯಿ ಹತ್ಕೊಂಡು ನಮ್ಮ ತಂದೆ ಹತ್ರ, ಏನ್ರಿ ನನ್ನ ಮಗನ್ನ ಬೀದಿಗಿಳಿಸ್ಬಿಟ್ರಲ್ರಿ, ಅವನೇನು ಆಗ್ಲಿಲ್ವಲ್ರಿ, ಏನ್ರಿ ಮಾಡೋದು ಅಂತ ಅಳೋರು. ನಮ್ಮ ತಂದೆ ಯಾವ ರೀತಿ ಸಮಾಧಾನ ಮಾಡ್ತಾ ಇದ್ರು ಅಂದ್ರೆ, ಬದ್ದು ನಿನ್ನ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ಬ ಡಾಕ್ಟರ್ ಆಗ್ತಾ ಇದ್ದಾನೆ, ಅವ್ರು ಯಾರೂ ಶೈನ್ ಆಗಲ್ಲ. ನಿಮ್ಮ ಅಪ್ಪ ಪಿಟೀಲ್ ಚೌಡಯ್ಯನವ್ರು ಇದ್ರಲ್ಲ, ಅವ್ರದ್ದು ಮಾತ್ರ ನ್ಯೂಸ್ ಪೇಪರಲ್ಲಿ ಬಂದಿದೆ, ನೆಕ್ಸ್ಟ್ ನಿನ್ನ ಮಗಂದೇ ಬರೋದು ಪೇಪರಲ್ಲಿ, ಹೆಡ್ಲೈನ್ಸ್ ಬರುತ್ತೆ ಅಂತ ಹೇಳಿದ್ರು. ಸತ್ಯ ಹೇಳಬೇಕು ಅಂದರೆ ನಾವೆಲ್ಲ ಇದನ್ನು ತಮಾಷೆ ಅಂತ ತಿಳ್ಕೊಂಡಿದ್ವಿ. ಯಾಕೆ ನಾವು ಇನ್ನೂ ಸಿನಿಮಾಗೆ ಸೇರಿರಲಿಲ್ಲ ಆಗ. ಅದೊಂದು ನನಗೆ ಭಾಳ ಹೆಮ್ಮೆ ಆದ ಒಂದು ವಿಷಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ.